ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಲ್ಲು ಭಾಗ್ಯ ಹಳ್ಳಿಕಾರ್. ಇವಾಗ ಆಲ್ರೆಡಿ ನನ್ನ ತಮಿಳಿನಲ್ಲಿ ನೋಡಿರ್ತೀರ. ಇವತ್ತಿನ ಬಂದುಬಿಟ್ಟು ಶಾವಿಗೆ ಪಾಯಸ. ನಮಗೆ ಏನೇನು ಬೇಕು ಅನ್ನೋದು ಅದರಲ್ಲಿ ಡೈರೆಕ್ಟಾಗಿ ನಾನು ತೋರಿಸ್ತೀನಿ. ಮಾಡುವ ವಿಧಾನ ಯಾವ ಥರ ಅನ್ನೋದು ನಾನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಸಲ ಪೂರ್ತಿ ನೋಡಬೇಕು. ಅರ್ಧಂಬರ್ಧ ನೋಡಿದ್ರೆ ಗೊತ್ತಾಗಲ್ಲ. ಫಸ್ಟಿಗೆ ಪ್ಯಾನಲ್ಲಿ ನೀರು ಹಾಕ್ಬಿಟ್ಟು ಸಕ್ಕರೆ ಹಾಕಬೇಕು. ಸಕ್ಕರೆ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಎಷ್ಟಂದ್ರೆ ಒಂದು 3 ನಿಮಿಷ ಸ್ವಲ್ಪ ಬಾಯ್ಲ್ ಆದಮೇಲೆ ಈ ಬರ್ತದೆ ನೋಡಿ. ಇವಾಗ ಎಷ್ಟಂದರೆ ಈ ಥರ ಬಾಯ್ಲ್ ಆಗಬೇಕು. ಈ ಥರ ಬಾಯ್ಲ್ ಆದಮೇಲೆ ಈ ಟೈಮಲ್ಲಿ ನಾವು ತೆಗೆದುಬಿಟ್ಟು ನಾವು ಸೋಸಬೇಕು. ಒಂದು ಜಾಣಿಗೆ ತೊಗೊಂಡ್ಬಿಟ್ಟು ಸೋಸ್ಕೋಬೇಕು. ನೀರು ಒಂದು ಸಪ್ರೇಟ್ ಮಾಡಿ ಇಟ್ಬೇಕು. ಅದಾದಮೇಲೆ ಮತ್ತೆ ಕಡಾಯಿ ಇಟ್ಬಿಟ್ಟು ಅದರಲ್ಲಿ ತುಪ್ಪ ಹಾಕಬೇಕು. ತುಪ್ಪ ನೋಡ್ಬೋದು, ಈ ಥರ ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೋಬೇಕು. ದ್ರಾಕ್ಷಿ ಹಾಕೊಂಡ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಫ್ರೈ ಆದಮೇಲೆ ಫುಲ್ ಬ್ಲ್ಯಾಕ್ ಆಗಿ ನಾವು ಫ್ರೈ ಮಾಡ್ಕೊಬಾರ್ದು. ಅಷ್ಟೇ ನಾರ್ಮಲಾಗಿ ಸ್ವಲ್ಪ ಆದರೆ ಸಾಕು. ಸ್ವಲ್ಪ ಫ್ರೈ ಈ ಥರ ಆದರೆ ಸಾಕು. ಆ ಟೈಮಲ್ಲಿ ಮತ್ತೆ ಅದು ನಾವು ನೀರು ಹಾಕೋಬೇಕು. ಆವಾಗಲೇ ಸೋಸಿಟ್ಟಿದ್ದೀವಲ್ಲ ಸಕ್ಕರೆ ನೀರು, ಅದು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಸೌಂಟಿಂದ ಅಲ್ಲಾಡಿಸ್ಬೇಕು. ಅಲ್ಲಾಡಿಸಿದ್ಮೇಲೆ ಸ್ವಲ್ಪ ಮತ್ತೆ ಇವಾಗ ಬಿಟ್ಟು ಮತ್ತೆ ಕುದಿ ಬಂದಮೇಲೆ ಇವಾಗ ಶಾವಿಗೆ ಹಾಕಬೇಕು. ಡ್ರೈ ಶಾವಿಗೆ ಆದಮೇಲೆ ಮತ್ತೆ ತಿರುಗಾಡಬೇಕು. ತಿರುಗಾಡಿದ್ಮೇಲೆ ಇವಾಗ ಮತ್ತೆ ನೋಡಬೇಕು. ಒಂದು 2 ನಿಮಿಷ 3 ನಿಮಿಷ ಮತ್ತೆ ಬಿಟ್ಟಿದ್ದೀನಿ. ನೋಡ್ಬೋದು ಇವಾಗ ಯಾವ ಥರ ಬಂದಿದೆ ನೋಡ್ಬೋದು. ಮತ್ತು ಈ ಥರ ಕುದೀತಾ ಇದೆ. ಇವಾಗ ಕುದ್ದಾದಮೇಲೆ ಮತ್ತೆ ಇವಾಗ ಸ್ವಲ್ಪ ನೋಡ್ತಾ ಇರ್ಬೋದು ನಿಮಗೆ ಯಾವ ಥರ ಕಾಣುತ್ತೆ. ಇವಾಗ ಮತ್ತೆ ಏನು ಮಾಡ್ತೀನಿ ನಾನೀಗ ಹಾಲು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಅದು ಹಾಲು ವೀಡಿಯೋ ಮಾಡಿಲ್ಲ ನಾನು. ಹಾಲು ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ಓಕೆನಾ. ಅದು ಇವಾಗ ನಾನು ಇನ್ನೂ ಸ್ವಲ್ಪ ಫುಲ್ಲು ಡ್ರೈ ಆಗಬೇಕು. ಸ್ವಲ್ಪ ಡ್ರೈ ಆದಮೇಲೆ ನಾನು ಮತ್ತೆ ಹಾಕೋದು ತೋರಿಸ್ತೀನಿ. ಹಾಲು ಯಾವ ಟೈಮಲ್ಲಿ ಹಾಕ್ಬೇಕಂತ ಇವಾಗ ನೋಡ್ಬೋದು. ಮತ್ತೆ 1 ನಿಮಿಷ ಮುಚ್ಚಿಟ್ಟಿದ್ದೀನಿ. ನೋಡಿ ಇವಾಗ ಡ್ರೈ ಆಗಿದೆ. ಈ ಟೈಮಲ್ಲಿ ನಾವು ಈ ಟೈಮಲ್ಲಿ ನೋಡ್ಬೋದು. ಇವಾಗ ಸ್ವಲ್ಪ ನೋಡಿ ಈ ಥರ ಬರಬೇಕು. ಈ ಥರ ಬಂದರೆ ನಮಗೆ ಸ್ವಲ್ಪ ನೀರಿದೆ, ಜಾಸ್ತಿ ನೀರಿರಲ್ಲ. ಆ ಟೈಮಲ್ಲಿ ನಾವು ಇವಾಗ ಹಾಕಬೇಕು, ಹಾಲು ಹಾಕಬೇಕು. ಹಾಲು ಬಾಯ್ಲ್ ಮಾಡಿ ಇಟ್ಟಿದ್ದೆ ಆವಾಗಲೇ ನೋಡ್ಬೋದು. ಹಾಲು ಬಾಯ್ಲ್ ಆದಮೇಲೆ ಸ್ವಲ್ಪ ಕರೆಕ್ಟಾಗಿ ತಿರ್ಸ್ಕೋಬೇಕು. ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಲು ಜೊತೆ. ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡ್ಬೋದು ಯಾವ ಥರ ಕಾಣುತ್ತೆ. ನೋಡಿ ಒಂದು ಸಲ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಮತ್ತೆ ಸ್ವಲ್ಪ ಕುದೀತಾ ಇದೆ, ನೋಡ್ಬೋದು ಚೆನ್ನಾಗಿ ಬರುತ್ತೆ. ಲೈಕ್, ಸಬ್ಸ್ಕ್ರೈಬರು ಮತ್ತು ಬೆಲ್ ಐಕನ್ ಮಾಡಿ. ಎಲ್ಲ ಫಸ್ಟ್ ನಾವು ವೀಡಿಯೋ ಮಾಡೋದು ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋನ ನೋಡ್ಕೋಬೋದು ನೀವು. ನೋಡ್ಬೋದು ಯಾವ ಥರ ಬಂದಿದೆ. ಇವಾಗ ಮತ್ತೆ 3 ನಿಮಿಷ ಕುದಿಯೋಕೆ ಬಿಡಬೇಕು. ನೋಡಿ ಯಾವ ಥರ ಬಂದಿದೆ. ಲಾಸ್ಟ್ ಫೈನಲ್ ಇದು ನೋಡ್ಬೋದು, ಚೆನ್ನಾಗಿ ಬಂದಿದೆ. ನೋಡಿ ಹಬ್ಬ ಟೈಮಲ್ಲಿ ಆದರೂ ನಿಮಗೆ ಸ್ವೀಟ್ ಮಾಡೋಕ್ಕೆ ಜಾಸ್ತಿ ಇದಿರಲಿಲ್ಲ ಅಂದರೆ ಟೈಮು, ನೀವು 10 ನಿಮಿಷದಲ್ಲಿ ಇದು ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಸ್ವೀಟು. ಅಷ್ಟೇ ನಿಮಗೆ ಅನುಗುಣವಾಗಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು ಮನೆಯಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಬಾಯ್ಲಾಗಿದೆ, ಫುಲ್ಲು ಮಿಲ್ಕ್ ಜೊತೆ ಮಿಕ್ಸ್ ಆಗಿದೆ, ನೋಡ್ಬೋದು. ನೋಡಿ ಮನೆಯಲ್ಲೇ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕಂತ ಹೇಳಿ, ನಾನು ವೀಡಿಯೋ ಮಾಡ್ತೀನಿ. ಇಷ್ಟು ಕಷ್ಟದಿಂದ ಮಾಡ್ತಿದ್ದೀನಿ, ನೋಡ್ಬೋದು ನೀವು. ನಾನೇ ಮಾಡ್ತಿರೋದು. ನೋಡಿ ಗೋಡಂಬಿ ಎಲ್ಲ ಯಾವ ಥರ ಕಾಣುತ್ತೆ ಮೇಲೆ, ದ್ರಾಕ್ಷಿ ನೋಡ್ಬೋದು. ಅದರಲ್ಲೇ ಮತ್ತೆ ನಾನು ಮೇಲೆಲ್ಲ ಹಾಕಿಲ್ಲ. ನೋಡ್ಬೋದು ಹೆಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ ಈಗ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೋಡ್ತೀರಿ. ಫುಲ್ ವೀಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ್ರೆ ಫುಲ್ ಅರ್ಥ ಆಗುತ್ತೆ ಯಾವ ಥರ ಮಾಡಿದ್ದೀನಿ ಅಂತ. ಥ್ಯಾಂಕ್ ಯು.